Hello guys, welcome back. So today is a very special day because I am going on a date. No. Actually ಇವತ್ತು ಲಂಚ್ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಯಾವ ಥರ ಲಂಚ್ ಅಂತ ನೀವು ಕೂಡ ನೋಡ್ರಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡ್ರಿ, ನಿಮಗೂ ಇಷ್ಟ ಆಗುತ್ತೆ. ಬಿಕಾಸ್ ಈ ವಿಡಿಯೋ ನಾನು ಏನು ತೋರಿಸ್ತೀನಿ ಅಂದರೆ, ಸೊ ಎಲ್ಲ ಯೂತ್ಸ್ ಒಂದು ಸರ್ಟನ್ ಏಜ್ ಆದಮೇಲೆ ಫುಲ್ ರೆಸ್ಪಾನ್ಸಿಬಿಲಿಟೀಸ್ ಅದು ಇದು ಅಂತ ಅವ್ರಿಗೆ ಏನು ಬೇಕು ಅವ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡೋದೇ ಕಮ್ಮಿ ಮಾಡಿಬಿಡ್ತಾರೆ. ಸೊ ನನಗೂ ಅದೇ ಫೀಲ್ ಆಗಿತ್ತು. ಅದಕ್ಕೆ ನಾನು ಸಡನ್ನಾಗಿ ರಿಯಲೈಸ್ ಆಗಿ ಒಬ್ಬನೇ ಸೋಲೋ ಲಂಚ್ಗೆ ಹೋಗೋಣ ಅಂತ ಅನಿಸ್ತು. ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಲಂಚ್ಗೆ ಹೋಗ್ತಾ ಇದ್ದೀವಲ್ಲ, ಸೊ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡೋಣ. ಸೊ ಫಸ್ಟ್ ಐ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ಕ್ಯಾಮ್ರಾ ಇದೆ, ಏನಾದರೂ ಒಳ್ಳೆ ಸೀನರಿ ಏನಾದರೂ ಇದ್ದರೆ ಕ್ಯಾಪ್ಚರ್ ಮಾಡೋಕ್ಕೆ. ಆ್ಯಂಡ್ ವೆರಿ ನೆಸೆಸರಿ ವಾಟರ್ ಬಾಟಲ್ ಫಾರ್ ಹೈಡ್ರೇಷನ್. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ನಿಮಗೆ ಗೊತ್ತು ವಿಡಿಯೋ ಶೂಟ್ ಮಾಡೋಕ್ಕೆ ಬೇಕೇ ಬೇಕು ಟ್ರೈಪಾಡ್. ಆ್ಯಂಡ್ ಇವೆರಡು ಪವರ್ ಬ್ಯಾಂಕ್ ಆ್ಯಂಡ್ ಚಾರ್ಜರ್. ಸೊ ದಿಸ್ ಈಸ್ ವೆರಿ ಡಿಲಿಷಿಯಸ್. ಏನಪ್ಪ ಅಂತಂದರೆ ಇದು ಗೋಬಿ ಮಂಚೂರಿ ಅಲ್ಲ, ನೋಡೋಕೆ ಆ ಥರ ಕಾಣಿಸುತ್ತೆ, ಬಟ್ ದಿಸ್ ಈಸ್ ಸೋಯಾ ಚಂಕ್ಸ್. ಸೊ ಅದನ್ನೇ ಫ್ರೈ ಮಾಡಿರೋದು ಲೈಟಾಗಿ. ಇಟ್ ಸ್ಮೆಲ್ಸ್ ವೆರಿ ಗುಡ್. ಸೊ ಇದು ನಿಮಗೆ ಗೊತ್ತಾಗುತ್ತೆ ಮುಂದೆ. ಆ್ಯಂಡ್ ಪ್ಲೇಟ್, ನೈಫ್. ಸೊ ಇದನ್ನು ಕಟ್ ಮಾಡ್ಕೊಬರುತ್ತೆ ಸೇಫ್ಟಿ ಪರ್ಪಸ್ ಕೂಡ. ಆ್ಯಂಡ್ ಇದಿಷ್ಟು ಈ ಬ್ಯಾಗಲ್ಲಿ ಇಡಬೇಕು ಇವಾಗ. ಎವ್ರಿಥಿಂಗ್ ಈಸ್ ಪ್ಯಾಕ್ಡ್ ಇನ್ ದಿಸ್ ಬ್ಯಾಗ್. ಸೊ ಇವಾಗ ವಿ ಆರ್ ರೆಡಿ ಟು ಗೋ. ಆ್ಯಂಡ್ ಹೋಗೋದಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಬೇಕು. ಎಸ್, ವಿ ಆರ್ ರೆಡಿ ನಾವು. ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ ನಮ್ಮ ಬೀಚ್ ಜೊತೆ. ಸೊ ಲೆಟ್ಸ್ ಗೋ ಗೈಸ್. ಅಣ್ಣ ಕೆಚಪ್ ಇದೆನಾ? ಹಾಂ ಕೊಡ್ರಿ. ಲಂಚಿಗೆ ಹೋದರೆ ಡಯಟ್ ಕೂಡ ಫಾಲೋ ಮಾಡಬೇಕಲ್ಲ, ಮನೇಲಿ ಯಾರೂ ಇಲ್ಲ. ಸೊ ಅದಕ್ಕೆ ಹೆಲ್ದಿ ಫುಡ್ನ ಬೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಾವು. ಅಂಕಲ್ ರೊಟ್ಟಿ ಇದೆನಾ? ರೊಟ್ಟಿ ಎಷ್ಟೊತ್ತಾಗ್ಬೋದು? ಹಾಂ, 4 ಗಂಟೆ ಲೇಟ್ ಆಗುತ್ತೆ. 4 ಗಂಟೆನಾ? ಗಾಯ್ಸ್ ಇಲ್ಲಿ ರೊಟ್ಟಿ ಇಲ್ಲ ಅಂತೆ. ಗಾಯ್ಸ್ 2-3 ಕಡೆ ನೋಡಿದೆ ರೊಟ್ಟಿ ಸಿಕ್ತಿಲ್ಲ. ಇದೊಂದು ಲಾಸ್ಟ್ ಆಪ್ಷನ್ ಇದೆ. ಸೊ ಇಲ್ಲೇ ಸಿಗಲಿ ಗೈಸ್. ಫೈನಲಿ ರೊಟ್ಟಿ ಸಿಕ್ತು. ಎಸ್, ಇವಾಗ ಹೋಗೋದೇ ಒಂದು ಒಳ್ಳೆ ಸ್ಪಾಟ್ ನೋಡೋಣ. ಕೂಲ್ ಇರಬೇಕು, ಆರಾಮ್ ಮರದ ಕೆಳಗೆ ಕುತ್ಕೊಂಡು ನಮ್ಮ ಲಂಚ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ. ಇಲ್ಲಿದೆ ನೋಡಿ ರೊಟ್ಟಿ ವಿತ್ ಪಲ್ಯ. ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲೇ ಸಾಕೋಬೇಕು ನನಗೆ. ಆ್ಯಂಡ್ ಇನ್ನು ಮುಂದೆ ತುಂಬ ದೂರ ಹೋಗಬೇಕು. ಅಂಡರ್ ದ ಟ್ರೀ. ಚೆನ್ನಾಗಿರುತ್ತೆ, ಫ್ರೆಶ್ ಏರ್ ಇರುತ್ತೆ, ಫ್ರೆಶ್ ಫುಡ್. ಸೊ ಒಬ್ಬನೇ ಇರ್ತೀನಿ, ಜಾಸ್ತಿ ಥಾಟ್ಸ್ ಇರೋಲ್ಲ ಮೈಂಡಲ್ಲಿ. ಗೈಸ್ ಯಾವಾಗಾದರೂ ಈ ಥರ ಹೊರಗಡೆ ಹೋಗ್ತಿದ್ರೆ ಒಂದು ಬನಾನಾ ಕ್ಯಾರಿ ಮಾಡಿರಿ, ಇಲ್ಲಾಂತಂದರೆ ಏನಾದರೂ ಶುಗರ್ ಐಟಮ್ನ ಕ್ಯಾರಿ ಮಾಡಿರಿ. ಬಿಕಾಸ್ ಅದರಿಂದ ನಮ್ಮ ಎನರ್ಜಿ ಜಲ್ದಿ ರಿಸ್ಟೋರ್ ಆಗುತ್ತೆ. ಗೈಸ್ ಫೈನಲಿ ನಾವು ಸಿಟಿ ಹೊರಗಡೆ ಬಂದ್ವಿ. ಸೊ ಇವಾಗಿಂದ ಇದೇ ಥರ ಇರುತ್ತೆ ಎಲ್ಲ ಕಡೆ ಸೀನರಿ. ಈ ಥರ ಸೀನರಿ ನೋಡಿದ್ರೆ ರೇರ್ ಆಗಿಬಿಟ್ಟಿದೆ ನಮಗೆ. 10-15 ಕಿಲೋಮೀಟರ್ಸ್ ದೂರ ಬರ್ಬೇಕು ನಾವು. ಆದರೆ ಅದೇ ಒಂದು 50-60 ಇಯರ್ಸ್ ಕೆಳಗಡೆ ಆದರೆ ಎಲ್ಲರೂ ಇದೇ ಥರ ಏರಿಯಾದಲ್ಲಿ ಬದುಕ್ತಿದ್ರು. ನಿಮಗೆ ಗೊತ್ತಿಲ್ಲ ಅಂತಂದರೆ ಇವಾಗ ನಾನು ಸದ್ಯಕ್ಕೆ ಹಂಪಿ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮಗೆ ಬೇಡ ಅನ್ನೋಷ್ಟು ಒಳ್ಳೆ ಸ್ಪಾಟ್ಸ್ ಇರ್ತವೆ. ಸ್ವಲ್ಪ ಅದರಲ್ಲೂ ಸೇಫಾಗಿರೋ ಸ್ಪಾಟ್ನ ನೋಡಿ ಅಲ್ಲಿ ಹೋಗೋಣ. ಆ್ಯಂಡ್ ನನಗೆ ಆಲ್ರೆಡಿ ಹಸುವಾಗಿ ಸ್ಟಾರ್ಟ್ ಆಯಿತು. ಸೊ ಜಲ್ದಿ ಹೋಗಿ ನಮ್ಮ ಲಂಚ್ನ ಸ್ಟಾರ್ಟ್ ಮಾಡಬೇಕು. ಎಸ್, ಯಾವುದಾದ್ರೂ ಹೊಸ ಪ್ಲೇಸ್ಗೆ ಹೋಗ್ಬೇಕು, ಗೊತ್ತಿಲ್ಲ ಅದು ಪ್ಲೇಸಿಗೆ.
ಸೆಕೆಂಡ್, ಇಲ್ಲೆಲ್ಲೂ ಒಳ್ಳೆ ಸ್ಪಾಟ್ ಇದ್ದಂಗಿದೆ. ಲೆಟ್ಸ್ ಟ್ರೈ ದಿಸ್. ಒಂದು ಭಯ ಏನಂದರೆ ನಾಯಿ ಇರಬಾರ್ದಪ್ಪ. ನಾಯಿ ಇದ್ದರೆ ಹೆದರಿಕೆ ಜಾಸ್ತಿ. ಇಲ್ಲೆಲ್ಲೋ ಚೆನ್ನಾಗಿತ್ತು, ಒಂದ್ಸತಿ ಹೋಗಿ ಬರೋಣ, ನೋಡೋಣ ಏನಿದೆ ಅಂತ. ನಮ್ಮಮ್ಮ ಏನಾದರೂ ಈ ವಿಡಿಯೋ ನೋಡಿದರೆ ಮನೆಗೆ ಕರ್ಕೊಳಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಿ ಬೇಕು ಅಲ್ಲಿ ಹೋಗ್ತಿ ಅಂತ ಬೈತಾರೆ. ಇವಾಗ ಹೋಗಿಲ್ಲ ಅಂದರೆ ಯಾವಾಗ ಹೋಗಬೇಕು. ಸೊ ಅದಕ್ಕೆ ನಾನು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊತೀನಿ ಅಷ್ಟೇ. ಫುಲ್ ರಿಸ್ಕ್ ಕೂಡ ಮಾಡಲ್ಲ ಆ್ಯಂಡ್ ರಿಸ್ಕ್ಲೆಸ್ ಆಗಿ ಕೂಡ ಲೈಫ್ ಲೀಡ್ ಮಾಡಲ್ಲ. ಸ್ವಲ್ಪ ತಗೋಬೇಕು, ಅದೊಂಥರ ಮಸಾಲ ಇದ್ದಂಗೆ ಲೈಫಲ್ಲಿ. ಜಾಸ್ತಿ ಆದರೆ ಮತ್ತೆ ಟೇಸ್ಟ್ ಕೆಟ್ಟೋಗುತ್ತೆ. ಓ ಶೀಟ್, ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಇಲ್ಲೇನು ಇಲ್ವಲ್ಲ. ನನಗೆ ಸ್ವಲ್ಪ ಗ್ರೀನರಿ ಬೇಕು. ಗ್ರೀನರಿ ಇದೆ, ವಾಟರ್ ಬಾಡಿ ಇರಬೇಕು, ನೀರಿದೆ, ಒಂದು ಒಳ್ಳೆ ಮರ ಇರಬೇಕು ಸೆಂಟ್ರಲ್ಲಿ. ಒಂಥರ ಆ ಮರದ ಕೆಳಗೆ ಸ್ವಲ್ಪ ಸ್ಪೇಸ್ ಇದ್ದರೆ ಆರಾಮಾಗಿ ನಮ್ಮ ಲಂಚನ್ನು ನಾವು ಸ್ಟಾರ್ಟ್ ಮಾಡ್ಬೋದು ಗಾಯ್ಸ್. ಓ ಗಾಯ್ಸ್, ವಿಲ್ ಗೋ ದೇರ್ ಓನ್ಲಿ. ದಟ್ ಪ್ಲೇಸ್ ವಾಸ್ ಗುಡ್. ಓ ಹೋಗಪ್ಪ ಮುಂದೆ. ಏನು ಫ್ರೆಶ್ ಅನ್ನಿಸ್ತಿದೆ ಇಲ್ಲಿ ಏರು. ಗಾಯ್ಸ್, ಇವಾಗ ಏನು ಮಾಡೋಕ್ಕಿಲ್ಲ, ನಾನು ಊಟ ಮಾಡಬೇಕು ಎಟ್ ಎನಿ ಕಾಸ್ಟ್. ಸೊ ನಾನು ಫಸ್ಟ್ ನೋಡಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ರೈಟ್ ತೊಗೋಬೇಕು ಆ್ಯಂಡ್ ರೈಟ್ ತೊಗೊತಾ ಇದ್ದೀನಿ. ಚೆಕ್ ಔಟ್ ದಿಸ್. ನೋಡ್ರಿ, ನೀರು, ಮರ, ಅಲ್ಲೊಂದು ಮರ ಇದೆ. ಸೊ ನೀವು ನೋಡ್ಬೋದು, ಆ ಮರದ ಕೆಳಗಡೆ ಒಂದು ಕಲ್ಲಿದೆ. ಓ ಗೈಸ್, ಲೊಕೇಶನಲ್ಲಿ ಸ್ವಲ್ಪ ಚೇಂಜು. ಮುಂಚೆ ಅಲ್ಲಿ ಕೊಡೋಣ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಬಿಸಿಲು ಬಂದಿದ್ದಕ್ಕೆ ಸೊ ಇಲ್ಲಿ ಶಿಫ್ಟ್ ಆಗಿದ್ದೀನಿ. ಇಲ್ಲಿ ಮರ ಇದೆ, ಇದ್ರ ಕೆಳಗಡೆ ಕುತ್ಕೊಳ್ಳೋದು. ಆ್ಯಂಡ್ ಬೀಸ್ಟ್ ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಸೊ ಮೈ ಲಂಚ್ ಈಸ್ ರೆಡಿ. ಗೈಸ್, ನಾನು ಯಾವತ್ತೂ ಈ ಥರ ಹೊರಗಡೆ ಬಂದು ತಿಂದೇ ಇಲ್ಲ. ಸೊ ಇದು ಫಸ್ಟ್ ಟೈಮ್. ಆ್ಯಂಡ್ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಗೊತ್ತಾ. ಯಾರೂ ಇಲ್ಲ ಇಲ್ಲಿ, ಲಿಟ್ರಲಿ ಯಾರೂ ಇಲ್ಲ. ಓಕೆ, ಸೊ ಲೇಟ್ ಮಾಡ್ದಂಗೆ ಜಲ್ದಿ ನಮ್ಮ ಲಂಚ್ನ ಸ್ಟಾರ್ಟ್ ಮಾಡೋಣ. ಕೆಲವೊಂದು ಸತಿ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಷ್ಟೊಂದು ಏನಂತಾರೆ ಯೂಸ್ಫುಲ್ ಐಡಿಯಾಸ್ ಕೊಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಿರ್ತಾರೆ. ಸೊ ಎಲ್ಲ ಒಂಥರ ಒಳ್ಳೆ ಫೀಲಿಂಗ್. ಯಾವಾಗಾದರೂ ಯಾರಾದರೂ ಇಂಟ್ರೆಸ್ಟ್ ತೋರಿಸ್ತಾರೆ ಅಟ್ಲೀಸ್ಟ್ ಬೇರೆಯವ್ರ ಹತ್ರ ಮಾತಾಡೋಕ್ಕೆ. ಆ್ಯಂಡ್ ರೀಸೆಂಟ್ಲಿ ಅದೇ ಥರ ನಂಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಬಸ್ಸಲ್ಲಿ ಒಬ್ಬರು ಅಂಕಲ್ ಅವ್ರ ಲೈಫ್ ಸ್ಟೋರಿನ ಶೇರ್ ಮಾಡಿದರು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಸತಿ ಇದೇ ಥರ ನಾನು ಸೈಕ್ಲಿಂಗ್ ಹೋಗಬೇಕಾದಾಗೆ ಒಬ್ರು ಅಂಕಲ್ ಅವ್ರು ಕೂಡ ಸೈಕಲ್ ಮೇಲೆ ಅವ್ರ ಕೆಲಸದಿಂದ ವಾಪಸ್ ಬರ್ತಾಯಿದ್ರು. ಆ್ಯಂಡ್ ಅವ್ರ ಥಾಟ್ಸ್ ಎಲ್ಲ ಎಷ್ಟು ರಿಯಲಿಸ್ಟಿಕ್ ಇತ್ತಂದರೆ, ಇವಾಗ ಕೂಡ ಅವ್ರ ಮನೆಯಲ್ಲಿ ಗಾಡಿ ಇದ್ದರೆ, ಇವಾಗೂ ಅವ್ರ ಮನೇಲಿ ಗಾಡಿ ಇದೆ, ಬಟ್ ಆದರೂ ಕೂಡ ಅವ್ರು ಸೈಕಲ್ ಮೇಲೆ ಅವ್ರ ಜಾಬಿಗೆ ಹೋಗ್ತಾರೆ. ಸೊ ಇದೆಲ್ಲ ಕೇಳ್ತಿದ್ರೆ ಇನ್ನೂ ಜನಕ್ಕೆ ಸ್ವಲ್ಪ ಸೀರಿಯಸ್ನೆಸ್ ಇದೆ ಅವ್ರ ಹೆಲ್ತ್ ಮೇಲೆ, ಅವರು ಹೆಲ್ದಿ ಇರಬೇಕಂತ. ಸೊ ಅದೇ ಸ್ಟ್ರೇಂಜರ್ಸಿಂದ ಕಲಿಯೋಕ್ಕೆ ತುಂಬ ಇರುತ್ತೆ. ಬಿಕಾಸ್ ನಾವು ಕೂಡ ಅಷ್ಟೇ, ನಮ್ಮ ಫ್ರೆಂಡ್ಸ್ ಹತ್ರ, ನಮ್ಮ ಕ್ಲೋಸ್ ಯಾರಿರ್ತಲ್ಲ ಅವ್ರ ಹತ್ರ ಕೆಲವೊಂದು
ಮ್ಯಾಟರ್ನ ಹೇಳೋಕ್ಕೆ ಹಿಂದೆ ಮುಂದೆ ಮಾಡ್ತೀವಿ. ಬಟ್ ಸ್ಟ್ರೇಂಜರ್ಸ್ ಹಂಗಲ್ಲ, ಅವರು ಆ ಮೂಮೆಂಟಿಗೆ ಅಷ್ಟೇ ಇರ್ತಾರೆ. ಅವಾಗ ಏನಾದರೂ ಶೇರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಮೂಮೆಂಟ್ ಅವ್ರು ನಮ್ಮನ್ನ ಮರ್ತೋಗ್ತಾರೆ, ನಾವು ಅವ್ರನ್ನ ಮರ್ತೋಗ್ತೀವಿ. ನಾವು ಆನಿಯನ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ರೊಟ್ಟಿ ಜೊತೆ. ಸೊ ಎಸ್ ಗೈಸ್, ಇವಾಗ ಇಲ್ಲಿಂದ ಮನೆಗೆ ಹೋಗೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲಲ್ಲ. ಅದಕ್ಕೆ ನಾನು ಪವರ್ ಬ್ಯಾಂಕ್ ಕೂಡ ಜೊತೆಯಲ್ಲೇ ಕ್ಯಾರಿ ಮಾಡಿದ್ದೀನಿ. ಯಾಕಂದರೆ ಎಮರ್ಜೆನ್ಸಿಗೆ ಇವಾಗ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನನಗೆ ಫೋನ್ ಒಂದೇ ಇರೋದು. ಆ್ಯಂಡ್ ಅದರಲ್ಲಿ ಕೂಡ ಆ್ಯಕ್ಚುಲಿ ಅವಾಗ 70% ಇತ್ತು. ಇವಾಗೆಲ್ಲ ಶೂಟ್ ಮಾಡಿದ್ದಿಲ್ಲ, ಸ್ವಲ್ಪ ವೀಡಿಯೋ ಅದು ಕಮ್ಮಿಯಾಗಿ 50-40 ಬಂದಿರುತ್ತೆ. ಸೊ ಅದಕ್ಕೆ ಮತ್ತೇನಾದರೂ ಬ್ಯಾಟ್ರಿ ಡೌನ್ ಆಗಿ ಬರೋಲ್ಲ. ಅದಕ್ಕೆ ಐ ಬ್ರಾಟ್ ಪವರ್ ಬ್ಯಾಂಕ್ ವಿತ್ ಮೀ. ಸೊ ಫಸ್ಟ್ ಸೋಯಾ ಮಂಚೂರಿಯನ್, ಇದು ನಾನೇ ಮಾಡಿದ್ದು ಮನೆಯಲ್ಲಿ. ಸೊ ನಿಮ್ಮನ್ನ ಬಿಟ್ಟು ತಿಂತಾಯಿದ್ದೀನಿ, ಡೋಂಟ್ ಫೀಲ್ ಬ್ಯಾಡ್. ಬಟ್ ನೀವು ಕೂಡ ಒಂದು ದಿವಸ ಈ ಥರ ಪ್ಲ್ಯಾನ್ ಮಾಡಿರಿ. ಸೂಪರ್. ಕೆಚಪ್ ಜೊತೆ ಭಾರಿ ಟೇಸ್ಟ್ ಇದೆ ಇದು. ನೀವು ಕೂಡ ಈ ಥರ ಸೋಲೋ ಟ್ರೆಕ್ಕಿಂಗ್ ಇಲ್ಲಾಂತಂದರೆ ಸೋಲೋ ಟ್ರಿಪ್ ಈ ಥರ ಲಂಚ್ಗೆ ಹೊರಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿರಿ, ಯು ವಿಲ್ ಫೀಲ್ ಗುಡ್. ವೇಟ್ ಮಾಡ್ತಾಯಿದ್ದೀನಿ ಯಾರಾದರೂ ಕಾಣಿಸ್ತಾರಾ ಅವ್ರ ಜೊತೆಗೆ ಶೇರ್ ಮಾಡೋಣ ಅಂತ. ಅನ್ಫಾರ್ಚುನೇಟ್ಲಿ ಲಾಸ್ಟ್ 20 ಮಿನಿಟ್ಸಿಂದ ಯಾರೂ ಕಾಣಿಸ್ತಿಲ್ಲ ಇಲ್ಲಿ. ಆ್ಯಂಡ್ ನಂಗೆ ಹಸುವಾಗ್ತಿದೆ. ಸೊ ಅಲ್ಲಿ ಸ್ಟಾರ್ಟ್. ಯಾರಾದರೂ ಬಂದರೆ ಲೆಟ್ ದಮ್ ಜಾಯಿನ್. ಜಸ್ಟ್ ಸೀ ದಿಸ್, ಇಷ್ಟೊಂದು ಆಪ್ಷನ್ಸ್, ಅದು ಈ ಜಾಗದಲ್ಲಿ. ಎಷ್ಟು ಹ್ಯಾಂಡ್ಸಮ್ ಇರ್ತಾನೆ ಯಾವಾಗಲೂ. ಥ್ಯಾಂಕ್ಸ್ ಡೂಡ್, ಇವನಿರೋದಕ್ಕೆ ಎಲ್ಲ ಕಡೆ ಟ್ರಾವೆಲ್ ಮಾಡೋಕ್ಕಾಗ್ತದೆ ನನಗೆ. ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಮೈ ಡ್ಯಾಡ್. ಪಾಪ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಈ ಸೈಕಲ್ಗೆ. ಗೈಸ್ ಊಟ ಆಯಿತು. ಸೊ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಆದರೆ ಇನ್ನು ಸ್ವಲ್ಪ ಇಲ್ಲಿ ಮುಂದೆ ಹೋಗೋಣ, ಏನಾದರೂ ಇದೆನಾ ಅಂತ ನೋಡೋಣ ಸ್ವಲ್ಪ. ನಿಮಗೆ ಮುಂದೆ ಹೋದರೆ ಹಂಪಿ ಬರುತ್ತೆ. ಬಟ್ ಇವಾಗ ಅಲ್ಲಿವರೆಗೆ ಹೋಗಿ ವಾಪಸ್ ಮನೆಗೆ ಹೋಗೋಕ್ಕಾಗಲ್ಲ. ಬಿಕಾಸ್ ಒಬ್ಬರು ಸ್ಪೆಷಲ್ ಫ್ರೆಂಡ್ನ ಮೀಟ್ ಮಾಡಬೇಕು. ಸೊ ಕರೆಕ್ಟ್ ಟೈಮಿಗೆ ಅಲ್ಲಿ ಕೂಡ ಹೋಗಬೇಕು. ನನಗೆ ಇನ್ನೂ 1.5 hour ಟೈಮ್ ಇದೆ. ಸೊ ಫೈನಲಿ ನಾನು ಅಂದ್ಕೊಂಡಿರೋ ಥರ ಲಂಚ್ ಆಯಿತು. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ನ್ಯಾಚುರಲ್ ಆಗಿತ್ತು. ಟ್ರೀಸ್, ಬರ್ಡ್ಸ್ ಆ್ಯಂಡ್ ಫ್ರೆಶ್ ಏರ್. ಓಕೆ, ನೌ ಇಟ್ಸ್ ಟೈಮ್ ಟು ಗೋ ಬ್ಯಾಕ್. ಸೊ ಮತ್ತೆ ನಮ್ಮ ರಿಯಲ್ ಲೈಫಿಗೆ ಹೋಗಬೇಕು. ಲೆಟ್ಸ್ ಗೋ. We are going to Hampi. We are going to Hampi. 4 kilometers to Hampi. But ನಾವು ಎಕ್ಸಾಕ್ಟ್ ಹಂಪಿಗೆ ಹೋಗ್ತಾ ಇಲ್ಲ ಗಾಯ್ಸ್. ಅಷ್ಟೊಂದು ಟೈಮ್ ಇಲ್ಲ ಇವಾಗ ಸದ್ಯಕ್ಕೆ. ಸೂಪರ್. ಬ್ರೋ ಸ್ಟಂಟ್ಸ್ ಮಾಡ್ದವನೇ. ನೋಡ್ಬೋದು ಅಲ್ಲಿ 2 ನಾಯಿಗಳಿದ್ದಾವೆ. ಐ ಥಿಂಕ್ ದೇ ಆರ್ ಅಬೌಟ್ ಟು ಫೈಟ್. ಬೇಡ, ಅಷ್ಟೊಂದು ರಿಸ್ಕ್ ಬೇಡ. ಬಾಯ್ ಬಾಯ್. ಬ್ರದರ್ಸ್ ಆರ್ ಗೋಯಿಂಗ್ ಟು ಹಂಪಿ. ಇಲ್ಲ ಗೈಸ್, ನಾವು ವಾಪಸ್ ನಮ್ಮ ಊರಿಗೆ ಬಂದಾಯಿತು. ಸೊ ಇಲ್ಲಿಂದ ಇನ್ನೊಂದು 1/2 kilometer ಅಷ್ಟೇ. ಆ್ಯಂಡ್ ಫೈನಲಾಗಿ ಹೇಳ್ಬೇಕಂತಂದರೆ ಇವತ್ತೊಂದು ದಿನ ತುಂಬ ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು, ಊಟ ಮಾಡಿರೋ ಪ್ಲೇಸ್ ಚೆನ್ನಾಗಿತ್ತು, ನಾನು ಮಾಡಿರೋ ಜರ್ನಿ ಚೆನ್ನಾಗಿತ್ತು, ಅಲ್ಲಿ ಏರ್ ಚೆನ್ನಾಗಿತ್ತು, ಬರ್ಡ್ಸ್ ಇದ್ವು. ಆ್ಯಂಡ್ ಸೊ ಟೋಟಲಿ ಆ ನೇಚರ್ ಚೆನ್ನಾಗಿತ್ತು. ಇವತ್ತು ಮಾಡಿರೋ ಲಂಚ್ ಇಟ್ ವಾಸ್ ವರ್ತ್ ಫಾರ್ ಟ್ರಾವೆಲಿಂಗ್ ಅಬೌಟ್ 25 to 30 kilometers. ಆ್ಯಂಡ್ ಎಸ್, ಓವರ್ ಆಲ್ ಭಾಳ ಚೆನ್ನಾಗಿತ್ತು. ಆ್ಯಂಡ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಸ್